ಅನಘಾವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಒಂದು ಮನೆಯ ಎತ್ತರ ನಿರ್ಧರಿಸುವುದು ಹೇಗೆ, ಮನೆಯ ಎತ್ತರವನ್ನು ನಿರ್ಧರಿಸುವುದು ಎಷ್ಟು ಮುಖ್ಯನೋ ಆ ಎತ್ತರವನ್ನು ಕಾಯ್ದುಕೊಡೋದು ಅಷ್ಟೇ ಮುಖ್ಯ ಆಗುತ್ತೆ. ಓಂ ಅನಘಾಯ ನಮಃ. ಮನೆಯ ಎತ್ತರವನ್ನು ಕಾಯ್ದುಕೋಬೇಕಾದ್ರೆ ಹೇಗೆ ಕಾಯ್ಕೊಳ್ಳೋಕೆ ಸಾಧ್ಯ? ಈಗ ಇಲಾಖೆಗಳಿಂದ ರಸ್ತೆಗಳಾಗ್ತಾ ಇರುತ್ತೆ. ಮೊದಲಿನ ಕಾಲದಲ್ಲಿ ಮೊದಲಿನ ಕಾಲ ಅನ್ನೋದಂದರೆ ಒಂದು 10-20 ವರ್ಷದ ಹಿಂದೆ ಈ ಕಾಂಕ್ರೀಟನ್ನು ಇಷ್ಟು ವ್ಯಾಪಕವಾಗಿ ಉಪಯೋಗಕ್ಕಿಂತ ಮುಂಚೆ ಬಿಟುಮಿನ್ ರಸ್ತೆಗಳನ್ನ ಮಾಡ್ತಾ ಇದ್ರು. ಅದು ಪ್ರತಿ ವರ್ಷ ಒಂದು ಅರ್ಧ ಇಂಚು 1 ಇಂಚು ಲೇಯಿಂಗ್ ಆಗ್ತಾ ಇತ್ತು. ಆ 1 ಇಂಚಿಂದ ಅದು 1 ಅಡಿನೋ ಅರ್ಧ ಅಡಿನೋ ಬರಬೇಕಾದ್ರೆ 5-6 ವರ್ಷ ಬೇಕಾಗ್ತಿತ್ತು, ಕೆಲವೊಮ್ಮೆ 10 ವರ್ಷ ಬೇಕಾಗ್ತಿತ್ತು. ಯಾಕಂದರೆ 2 ವರ್ಷಕ್ಕೊಮ್ಮೆ ಡಾಂಬರೀಕರಣ ಆಗ್ತಿತ್ತು. ಇವತ್ತಿನ ಸಮಯದಲ್ಲಿ ಈ ಕಾಂಕ್ರೀಟ್ ರಸ್ತೆಗಳ ಹಾವಳಿ ಬಂದಿರೋದು ನಮ್ಮೆಲ್ಲರಿಗೂ ಬಹಳ ಒಂದು ತೊಂದರೆಯನ್ನು ಕೊಡ್ತಾ ಇದೆ. ಕಾಂಕ್ರೀಟ್ ರಸ್ತೆ ಇರೋದೇ 6 ಇಂಚ್ ಇರುತ್ತೆ. ಒಂದು ಹಳೆಯ ರಸ್ತೆಯನ್ನು ತೆಗೆದೇನೆ ಅದರ ಮೇಲೆ 6 ಇಂಚ್ ರಸ್ತೆಯನ್ನು ಹಾಕ್ತಾ 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 ರಸ್ತೆ ಅನ್ನುವಂಥದ್ದು ಎತ್ತರ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ರಸ್ತೆ ಎತ್ತರ ಆದ ಹಾಗೆ ಮನೆಯ ಲೆವೆಲ್ಗೆ ಬರುತ್ತೆ. ಒಂದು ಟೈಮಲ್ಲಿ ಮನೆ ಡೌನ್ ಆಗುತ್ತೆ, ರಸ್ತೆ ಎತ್ತರ ಆಗುತ್ತೆ. ರಸ್ತೆಯ ನೀರು ಮನೆಯ ಒಳಗೆ ಹರಿಯುವಂಥ ಪ್ರಸಂಗ ಬರುತ್ತೆ. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಯ ಎದುರುಗಡೆ ಇರತಕ್ಕಂಥ ರಸ್ತೆ ನಮ್ಮ ಮನೆಯ ಫ್ಲೋರ್ ಲೆವೆಲ್ಗಿಂತ ಎತ್ತರದಲ್ಲಿ ಬರಲೇಬಾರದು. ಆ ರಸ್ತೆ ನಿಮ್ಮನ್ನು ತುಳಿಯೋದಕ್ಕೆ ಶುರು ಮಾಡುತ್ತೆ. ಆ ರಸ್ತೆ ನಿಮ್ಮನ್ನು ತುಳಿದು ನಿಮ್ಮ ಡೆವಲಪ್ಮೆಂಟನ್ನು ತುಳಿಯುತ್ತೆ. ಯಾವುದೇ ರೀತಿಯ ಅಭಿವೃದ್ಧಿ ಆಗೋದಕ್ಕಾಗಲ್ಲ, ಯಾವುದೇ ರೀತಿಯ ಸಕ್ಸಸ್ ಆಗೋಕ್ಕಾಗಲ್ಲ. ಇದನ್ನು ಬಹುದೊಡ್ಡ ವಾಸ್ತುದೋಷ ಅಂತ ಪರಿಗಣಿಸ್ತೀವಿ. ರಸ್ತೆಗಿಂತ ಮನೆ ಯಾವತ್ತೂ ಡೌನ್ನಲ್ಲಿ ಇರಬಾರ್ದು. ಉದಾಹರಣೆಗೆ ನೋಡಬೇಕಾಗಿ ಬಂದರೆ, ನೀವು ಬೆಂಗಳೂರಿನ ಸಾಕಷ್ಟು ಏರಿಯಾಗಳಲ್ಲಿ ಫ್ಲೈಓವರ್ ಬಂದಿರೋದು ನೋಡಿದ್ದೀರಾ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಸಹಿತ ಫ್ಲೈಓವರ್ಗಳು ತಲೆ ಎತ್ಕೊಂಡಿದ್ದಾವೆ. ಇದು ಆ ಸುತ್ತಮುತ್ತಲಿನ ಏರಿಯಾವನ್ನು ಡೆವಲಪ್ಮೆಂಟನ್ನು ಕುಗ್ಗಿಸುತ್ತೆ ಅನ್ನೋದು ನೀವು ಮುಂದೆ ನೋಡಲಿಕ್ಕಿದ್ದೀರಾ. ಎಲ್ಲೆಲ್ಲಿ ಫ್ಲೈಓವರ್ ಬಂದಿದ್ದಾವೋ ಅದು ಸುತ್ತಮುತ್ತಲಿನ ಏರಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಮೊದಲಿನ ಬಿಸ್ನೆಸ್ಗೂ ಇವತ್ತಿನ ಬಿಸ್ನೆಸ್ಗೂ ಕಂಪೇರ್ ಮಾಡಿ ಆ ಏರಿಯಾದಲ್ಲಿ ಸಾಕಷ್ಟು ಬೆಳವಣಿಗೆ ಕುಂಠಿತ ಆಗಿದೆ. ಅದೇ ರೀತಿ ಈ ರಸ್ತೆ ಅನ್ನುವಂಥದ್ದು ನಮಗೆ ಆ ರೀತಿಯಾದ ಒಂದು ಪರಿಣಾಮವನ್ನು ನೀಡುತ್ತೆ ಯಾವಾಗ ಅದು ನಮ್ಮ ಮನೆಗಿಂತ ಮೇಲೆ ಹೋಗುತ್ತೋ. ಹಾಗಾಗಿ ನಮ್ಮ ಜವಾಬ್ದಾರಿ ಏನು, ನಾವು ಯಾವ ರೀತಿಯಾಗಿ ಇದನ್ನು ಫೈಟ್ ಮಾಡಬೇಕಾಗುತ್ತೆ. ಇದು ನಿಮ್ಮ ಹಾಗೆ ಇಲ್ಲ. ಮನೆ ಈ ರೀತಿ ಇದೆ, ಇದಕ್ಕೆ ನಾವು ಪ್ಲಿಂತನ್ನು ಒಂದು 3 ಅಡಿಗೆ ಹಾಕೊಂಡ್ವಿ. ಇದು ರಸ್ತೆ, ಇಲ್ಲಿ ಇನ್ನೊಂದು ಮನೆ ಇದೆ. ಇದು 2 ಅಡಿ ಇದೆ. ಇಲ್ಲಿ ಈ ರಸ್ತೆ ಏನಿದೆ, ಈ ರಸ್ತೆಯನ್ನ 6 ಇಂಚ್ ಹಾಕ್ತಾರೆ, ಇಲ್ಲಿ 2.5 ಅಡಿ ಉಳಿತು, ಇಲ್ಲಿ 1.5 ಅಡಿ ಉಳಿತು. ಇನ್ನು 6 ಇಂಚ್ ಹಾಕ್ತಾರೆ, ಇಲ್ಲಿ 1 ಅಡಿ ಉಳಿತು. ಇನ್ನು 6 ಇಂಚ್ ಹಾಕ್ತಾರೆ, ಇಲ್ಲಿ ಅರ್ಧ ಅಡಿ ಉಳಿತು. ಹೀಗೆ ಮಾಡ್ಕೊಂಡು ಹೋದಾಗ ಇದು ಮನೆಗಿಂತ ಮೇಲೆ ಬಂದ್ಬಿಡುತ್ತೆ. ಯಾವಾಗ ಇದು ಮನೆಗಿಂತ ಮೇಲೆ ಬರುತ್ತೋ ಈ ಮನೆಯ ಡೆವಲಪ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ವಿಚಾರಕ್ಕಾಗಿ ನಿಮ್ಮ ಒಂದು ಶ್ರಮ ಕೂಡ ಇರಬೇಕು. ಯಾವ ರೀತಿಯಾಗಿ ಅಂದರೆ, ಒಂದು ನಾವು ನಮ್ಮ ಮನೆಯ ಪ್ಲಿಂತನ್ನು ಹೈಟ್ ಮಾಡ್ಕೋಬೇಕು. ಈ ಹೈಟ್ ಯಾವ ರೀತಿಯಾಗಿ ನಿರ್ಧಾರ ಮಾಡಬೇಕಂತಂದರೆ, ನಿಮ್ಮ ಮನೆಯ ಎದುರುಗಡೆ ಇರ್ತಕ್ಕಂಥ ರಸ್ತೆ ಏನಿದೆಯೋ, ಇದೊಂದು ರಸ್ತೆ ಅನ್ಕೊಳ್ಳೋಣ. ಈ ರಸ್ತೆಯ ಮಧ್ಯದಿಂದ 3 ಅಡಿ ಹೈಟ್ ಮಾಡ್ಕೋಬೇಕು. ಈ ರೀತಿಯಾಗಿ 3 ಅಡಿ ಹೈಟ್ ಮಾಡ್ಕೊಂಡಾಗ ಒಂದು ನೀವು ಈ ರೀತಿಯಾಗಿ ರಸ್ತೆ ಎತ್ತರಿಸಿದಾಗೂ ನಿಮಗೆ ಸಾಕಷ್ಟು ಅವಕಾಶ ಇರುತ್ತೆ. ಅದರ ಜೊತೆಗೆ ಈ ರಸ್ತೆ ಎತ್ತರಿಸುವಂತಹ ಪ್ರಕ್ರಿಯೆಯಲ್ಲಿ ಹಳೆಯ ರಸ್ತೆಯನ್ನು ತೆಗೆದು ಹೊಸ ರಸ್ತೆ ಹಾಕುವಂತೆ ನೀವು ನಿಮ್ಮ ಇಲಾಖೆಗಳಲ್ಲಿ ನಿಮ್ಮ ಲೇಔಟ್ನವರೆಲ್ಲ ಸೇರಿ ನಿಮ್ಮ ಇಲಾಖೆಗಳಲ್ಲಿ ಮಾತಾಡಬೇಕಾಗತ್ತೆ. ಮತ್ತು ಇದು ಕೂಡ ಇದಕ್ಕೆ ಕೋರ್ಟ್ ಆದೇಶನೂ ಇದೆ ಅಂತ ಭಾವಿಸ್ತೀನಿ. ಯಾವ ರೀತಿಯಾಗಂದರೆ, ಈ ಥಿಕ್ನೆಸ್ ಆಫ್ ದ ರೋಡ್ ಏನಿದೆ
ಅದು ಮೇಲಿಂದ ಮೇಲೆ ಎತ್ತರ ಮಾಡ್ಕೊಂಡು ಹೋದಾಗ ಅಲ್ಲಿರ್ತಕ್ಕಂತಹ ನಿವಾಸಿಗಳಿಗೆ ತೊಂದರೆ ಆಗುತ್ತೆ ಅಂತ. ಕೆಲವೊಂದು ಟೆಂಡರ್ಗಳನ್ನ ಪಡೆದಿರ್ತಕ್ಕಂತಹ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾರೆ, ಅದನ್ನ ಕಿತ್ತೋದಕ್ಕೆ ಖರ್ಚು ಬರುತ್ತೆ ಅಂತೇಳಿ ಅದರ ಮೇಲೆ ಲೇಯಿಂಗ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಏರಿಯಾದಲ್ಲಿ ಆ ರೀತಿಯ ರಸ್ತೆಗಳಾಗ್ತಾ ಇದ್ದಾಗ ಆ ಕಾಂಟ್ರಾಕ್ಟನ್ನ ಟೆಂಡರ್ನ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಅದನ್ನು ತೆಗೆಯೋದಿದ್ರೆ ಇಮಿಡಿಯೇಟ್ ನಿಮ್ಮ ಏರಿಯಾದವರು ಸೇರ್ಕೊಂಡು ಅದನ್ನು ತೆಗೆಸಿ ಆಮೇಲೆ ನೀವು ಕಾಂಕ್ರೀಟ್ ಹಾಕಕ್ಕೆ ಅನುಮತಿ ಕೊಡಿ. ಇಲ್ಲ ಅಂತಂದ್ರೆ ನೀವು ಕಷ್ಟಕ್ಕೆ ಸಿಲುಕೋತೀರಾ, ನಿಮ್ಮ ಮನೆಗಳು ತಗ್ಗಿನಲ್ಲಿ ಹೋಗ್ತವೆ, ಈ ರಸ್ತೆಯ ನೀರು ನಿಮ್ಮ ಮನೆಯಲ್ಲಿ ಬರುತ್ತೆ. ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ಬೆಳವಣಿಗೆಯನ್ನು ನೀವೇ ಹಾಳು ಮಾಡ್ಕೋತೀರಾ, ನಿಮ್ಮ ಜೀವನಕ್ಕೆ ನೀವೇ ಮುಳುವಾಗ್ತೀರಾ ಅಂತ ಹೇಳ್ಬೋದು. ಇದು ಕೆಲವೊಂದ್ಸಲ ಗಮನಕ್ಕೆ ಬಂದಿರಲ್ಲ, ನೀವು ತಿಳಿಸ್ಬೇಕು. ಯಾರೂ ಬೇಕಂತಲೇ ಮಾಡೋದಿಲ್ಲ. ಈಗ ಒಂದು ಎಸ್ಟಿಮೇಷನ್ ಅಂತ ಮಾಡುವಾಗ ಪ್ರತಿಯೊಂದನ್ನು ಪ್ರಾವಿಷನ್ ಇಟ್ಟು ಮಾಡಿರ್ತಾರೆ. ಆದರೆ ಕೆಲವೊಂದು ನಿರ್ಲಕ್ಷ್ಯಗಳಿಂದ ಈ ರೀತಿ ಆಗುತ್ತೆ. ಹಾಗಾಗಿ ಆ ನಿರ್ಲಕ್ಷ್ಯಗಳನ್ನು ನೀವು ಮಾಡಬೇಡಿ. ಯಾಕಂದರೆ ಮನೆ ನಿಮ್ಮದು, ಈ ಲೇಔಟು ನಿಮ್ಮದು. ಆ ಲೇಔಟ್ನಲ್ಲಿ ಒಂದು ಅಸೋಸಿಯೇಷನ್ ಅಂತ ಇರ್ತಲ್ವಾ, ಅಂಥದನ್ನು ಇಂಥ ವಿಚಾರಗಳಿಗೆ ಫೈಟ್ ಮಾಡೋದಕ್ಕೆ ಬಳಸ್ಕೊಳ್ಳಿ. ಆವಾಗ ನಿಮ್ಮ ಮನೆಗಳು ಸಹ ಒಂದು 100 ವರ್ಷ ಆದರೂ ಸಹಿತ ನಿಮ್ಮ ಒಂದು ಹೈಟ್ ವೇರಿಯೇಷನ್ ಆಗುವಂಥ ವ್ಯತ್ಯಾಸಗಳಿಂದ ನೀವು ಪಾರಾಗ್ಬೋದು ಮತ್ತು ನೀವು ಅದರಿಂದ ಬೆನಿಫಿಟನ್ನು ಪಡ್ಕೋಬೋದು. ಈ ಪ್ಲಿಂತನ್ನು ಹೈಟ್ ಮಾಡ್ಕೊಳ್ಳೋ ವಿಚಾರ ಏನು ಹೇಳಿದೆ, ಹಾಗಂತ ನಾವು 10 ಅಡಿ ಹೈಟ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ನಾವು ಮಾಡೋಕ್ಕೆ ಸಾಧ್ಯ ಇರೋದೇ ಒಂದು 3 ಅಡಿ 3.5 ಅಡಿ, ಅದಕ್ಕಿಂತ ಜಾಸ್ತಿ ಎತ್ತರ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಇವೆಲ್ಲವನ್ನು ಗಮನಿಸ್ಕೊಂಡು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಯಾವಾಗಲೂ ನಾವು ಯೋಚನೆ ಮಾಡಬೇಕು, ನಮ್ಮ ಜೀವನ ನಮ್ಮ ಕೈಯಲ್ಲಿ, ನಮ್ಮ ಕಂಟ್ರೋಲ್ ನಮ್ಮ ಹತ್ರನೇ ಇರಬೇಕು, ಇನ್ಯಾರ್ದೋ ಕೈಯಲ್ಲಿ ಕೊಡುವಾಗಿಲ್ಲ. ನಮ್ಮ ಕಂಟ್ರೋಲ್ ಇದ್ದಾಗ ಮಾತ್ರ ನಾವೇನಾದರೂ ಒಂದು ಮಾಡಿಕೊಂಡು ನಮ್ಮನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ನಾವೇ ಫೈಟ್ ಮಾಡಬೇಕು, ನಾವೇ ಉಳಿಸ್ಕೋಬೇಕು, ತಿಳ್ಕೋಬೇಕು. ಮೊದಲು ವಿಚಾರ ತಿಳ್ಕೊಳ್ದೇನೆ ನಾವು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇಡೀ ಏರಿಯಾದಲ್ಲಿ ಯಾವುದೋ ಒಂದು ಮನೆ 1 ಅಡಿ ಹೈಟ್ ಇದೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಎಲ್ಲರೂ ಒಂದು 3 ಅಡಿ ಹೈಟ್ ಮಾಡ್ಕೊಂಡಾಗ ನೀವು ಪ್ರಶ್ನೆ ಮಾಡುವ ತಾಕತ್ತು ನಿಮಗೂ ಇರುತ್ತೆ. ಸಾಕಷ್ಟು ಹೊಸ ಲೇಔಟ್ಗಳಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ, ಅಲ್ಲಿ ಮನೆಗಳನ್ನ ಕಟ್ತಾ ಇದ್ದೀವಿ. ಅವರಿಗೂ ಸಹ ಈ ಸಂದೇಶ ತಲುಪಲಿ ಅನ್ನೋದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಮಾಡ್ತಿರುವಾಗಲೇ ಎಲ್ಲರೂ ಹೈಟ್ ಆಗಿ ಮನೆಗಳನ್ನ ಮಾಡ್ಕೊಳ್ಳಿ. ಕಾಂಕ್ರೀಟ್ ರಸ್ತೆನೇ ಅಲ್ಲಿ ಹಾಕ್ಸ್ತಾ ಇದ್ದಾರೆ ಅನ್ನೋದಾದರೆ ಹಳೆ ರಸ್ತೆ ತೆಗೆದೇ ಹೊರತು ಹೊಸ ರಸ್ತೆ ಹಾಕೋದಕ್ಕೆ ಪರ್ಮಿಷನ್ ಕೊಡಬೇಡಿ. ನಿಮ್ಮ ಮನೆ, ನಿಮ್ಮ ಸೊತ್ತು, ನಿಮ್ಮ ಶಕ್ತಿ, ನೀವು ಬೆಳವಣಿಗೆ ಆಗಬೇಕು, ನೀವು ಅಭಿವೃದ್ಧಿ ಆಗಬೇಕು. ನಿಮ್ಮ ಮಕ್ಕಳು ಸಹಿತ ಅದೇ ಮನೆಯಲ್ಲಿ ವಾಸ ಇದ್ದು ಅವರು ಅಭಿವೃದ್ಧಿ ಆಗಬೇಕಂದಾಗ ಆ ಮನೆಯ ಹೈಟ್ ತುಂಬ ಮ್ಯಾಟರ್ ಆಗುತ್ತೆ. ಎಲ್ಲ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಚಾರದಿಂದ ಸಾಕಷ್ಟು ಮನೆಗಳಿಗೆ ಅನುಕೂಲವಾಗೋದಿದೆ. ಹೊಸ ಲೇಔಟ್ಗಳಲ್ಲಿ ಯಾರ್ಯಾರು ಇದ್ದೀರಾ, ಮನೆ ಕಟ್ಟುವಾಗಲೇ ಎಚ್ಚೆತ್ಕೊಳ್ಳಿ. ಮನೆಯನ್ನು ತುಂಬ ತಗ್ಗಿನಲ್ಲಿ ಮಾಡ್ಕೋಬೇಡಿ, ಎತ್ತರದಲ್ಲಿ ಮಾಡ್ಕೊಳ್ಳಿ. ಅದೇ ರೀತಿ ಈ ನಮ್ಮ ವಿಡಿಯೋವನ್ನು, ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮದೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ, ಇನ್ನೂ ಹೆಚ್ಚಿನ ವಿಚಾರಗಳೊಂದಿಗೆ ಇನ್ನೂ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ಪೂರ್ಣವಿರಾಮ ನೀಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.